Good morning, dear students. Today's section is 41. Subject is New Venture Planning, conducted by VSK University Ballari, BCom third semester. So, topic is informal risk capital. Informal risk capital is one of the main process of in new venture planning. So, what is informal risk capital? So, informal risk capital is a misunderstood activities. So, learning objectives is one of the to explain the basic stages of venture findings. Second one is to discuss the informal risk capital mark. Next, to discuss the nature of the venture capital industry and the nature capital decision process. Next, to learn more about valuable risk capital sources. Next, to explain all aspects of valuing a company. To identify survival evaluation approach to explain the process of going public. So next, ಲರ್ನಿಂಗ್ ಔಟ್ಕಮ್ಸ್ ಅಲ್ಲಿ ಏನು ಕಲಿತಿದ್ದೀವಿ. ಸೊ ದಿಸ್ ಸ್ಟಡಿ ಎಕ್ಸ್ಪ್ಲೋರಸ್ ಎ ಮಾಡೆಲ್ ಆಫ್ ವೆಂಚರ್ ಇನ್ವೆಸ್ಟಿಂಗ್ ಡೆವಲಪ್ಡ್ ಫ್ರಮ್ ದ ಲಿಟ್ರೇಚರ್ ಆನ್ ಇನ್ಫಾರ್ಮಲ್ ವೆಂಚರ್ ಕ್ಯಾಪಿಟಲ್ ರಿಸರ್ಚ್ ಇನ್ ದ ಸಿಟ್ಟಿಂಗ್ ಆಫ್ ಆಂಜಲ್ ಇನ್ವೆಸ್ಟಿಂಗ್. ರಿಕ್ಯಾಪ್ ಸೆಷನ್. ಇದಕ್ಕಿಂತ ಮುಂಚೆ ನಾವು ಸ್ಟಡಿ ಮಾಡಿರೋದು ರಿಕ್ಯಾಪ್ ಸೆಷನ್. ಇನ್ ದ ಅರ್ಲಿಯರ್ ಸೆಷನ್ ವಿ ಡಿಸ್ಕಸ್ಡ್ ಅಬೌಟ್ ದ ಮೀನಿಂಗ್ ಅಂಡ್ ಡೆಫಿನೇಷನ್ ಆಫ್ ಬಿಸ್ನೆಸ್, ಇನ್ಕ್ಯುಬೇಷನ್, ರೀಸನ್ಸ್ ಟು ಜಾಯಿನ್ ಬಿಸ್ನೆಸ್, ಇನ್ಕ್ಯಾಬಿಟರ್ಸ್, ರೋಲ್ ಅಂಡ್ ಫಂಕ್ಷನ್ಸ್ ಆಫ್ ಇನ್ಕ್ಯಾಬಿಟರ್ಸ್ were dealt in detail. So next, informal risk capital is meaning. The in capital risk meaning is the informal risk capital market is the most misunderstood type of risk capital. So ನಾವು misunderstood type of risk capital ನ ಸ್ಟಡಿ ಮಾಡ್ತೀವಿ informal risk capital ಅಲ್ಲಿ. Second one is it consists of a virtually visible group of wealthy investors, often called business angels, who are looking for equity type investment opportunities in a wide variety of entrepreneurial ventures. ಇನ್ಫಾರ್ಮಲ್ ರಿಸ್ಕ್ ಕ್ಯಾಪಿಟಲ್ ಅಲ್ಲಿ ಒಂದು ಬಿಸ್ನೆಸ್ ಆ್ಯಂಗಲ್ಸ್ ನಾವು ಏನೇನು ಸ್ಟಡಿ ಮಾಡ್ತೀವಿ. ಬಿಸ್ನೆಸ್ ಆ್ಯಂಗಲ್ಸಲ್ಲಿ ಟೂ ಟೈಪ್ಸ್ ನಾವು ಸ್ಟಡಿ ಮಾಡ್ತೀವಿ. ಒಂದು ಎಜುಕೇಟೆಡ್, ಎಕ್ಸ್ಪೀರಿಯನ್ಸ್ಡ್ ಇನ್ ಸ್ಟಾರ್ಟಪ್, ಎಕ್ಸ್ಪೆಕ್ಟೆಡ್ ಟು ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಇನ್ ಯುವರ್ ವೆಂಚರ್. ಸೆಕೆಂಡ್ ಒನ್ನಲ್ಲಿ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಹೌ ಟು ಇನ್ವೆಸ್ಟ್ ರೇಂಜ್. ಸೊ ಇನ್ವೆಸ್ಟ್ಮೆಂಟ್ ರೇಂಜ್ ಈಸ್ $10,000 to $5 lakh provide a first stage financial less than 5 years hold firms. So less than 5 years ಅಲ್ಲಿ 10,000 to $5 lakh ವರೆಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೆಕ್ಸ್ಟು ಫೈನಾನ್ಸಿಂಗ್ ದ ಬಿಸ್ನೆಸ್. ಫೈನಾನ್ಸಿಂಗ್ ದ ಬಿಸ್ನೆಸ್ ಅಲ್ಲಿ ಸೊ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸ್, ಹೌ ಟು ಹ್ಯಾಂಡಲ್ ದ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ಪ್ರೊವೈಡ್ ಡೆಟ್ಸ್ ಅಂಡ್ ಈಕ್ವಿಟಿ ಆನ್ ನಾನ್ ಸೆಕ್ಯೂರ್ಡ್ ಫೈನಾನ್ಸಿಂಗ್ ಸಿಚುವೇಶನ್ಸ್. ಸೊ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದರೆ ಪ್ರೊವೈಡ್ ಡೆಟ್ಸು ಅಂಡ್ ಈಕ್ವಿಟಿ ಆನ್ ನಾನ್ ಸೆಕ್ಯೂರ್ ಫೈನಾನ್ಸಿಂಗ್ ಸಿಚುವೇಶನ್ ಟೈಮಲ್ಲಿ ನಾವು ಪ್ರೊವೈಡ್ಸ್ ಮಾಡ್ತೀವಿ. ಸೊ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸಲ್ಲಿ ದೇರ್ ಆರ್ 3 types ಆಫ್ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ಒನ್ ಈಸ್ ಎ ಇನ್ಫಾರ್ಮಲ್ ರಿಸ್ಕ್ ಕ್ಯಾಪಿಟಲ್ ಮಾರ್ಕೆಟ್, ಸೆಕೆಂಡ್ ಒನ್ ಈಸ್ ಎ ವೆಂಚರ್ ಕ್ಯಾಪಿಟಲ್ ಮಾರ್ಕೆಟ್, ಥರ್ಡ್ ಒನ್ ಈಸ್ ಎ ಪಬ್ಲಿಕ್ ಈಕ್ವಿಟಿ ಮಾರ್ಕೆಟ್. ಸೊ ನಾವು ಒಂದು ಫಸ್ಟ್ನೇದು ಪ್ರಿಪೇರ್ ಮಾಡಬೇಕಂದ್ರೆ ಇನ್ಫಾರ್ಮಲ್ ರಿಸ್ಕ್ ಕ್ಯಾಪಿಟಲಲ್ಲಿ ಏನೇನು ನೋಡ್ತಾ ಇದ್ದೀವಿ ನಾವು ರಿಸ್ಕ್ನ ಟೈಪಲ್ಲಿ ಅಂದರೆ ಫಸ್ಟ್ ಟೈಪಲ್ಲಿ ನಾವು ಕನ್ಸಿಸ್ಟ್ ಮೇನ್ಲಿ ಆಫ್ ಇಂಡಿವಿಜುವಲ್. ಸೊ ನಾವು ಯಾವುದೇ ಒಂದು ಫಸ್ಟ್ಗೆ ನಾವು ಪ್ರಿಪೇರ್ ಮಾಡೋದು ಇಂಡಿವಿಜುವಲಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅದು ಯಾವ ಟೈಪಲ್ಲಿ ಅಂದರೆ ಬಿಸ್ನೆಸ್ ಆ್ಯಂಗಲಲ್ಲಿ ನೋಡಬೇಕಂದ್ರೆ ವಿ ಕ್ಯಾನ್ ಡೂ ದ ಬಿಸ್ನೆಸ್ ಇನ್ ಇಂಡಿವಿಜುವಲ್. ಸೊ ನೆಕ್ಸ್ಟ್ ವೆಂಚರ್ ಕ್ಯಾಪಿಟಲ್ ಮಾರ್ಕೆಟ್. ವೆಂಚರ್ ಅಂದರೆ ನಾವು ಆಲ್ಮೋಸ್ಟ್ ವೆಂಚರ್ ಈಸ್ ಒನ್ ಆಫ್ ದಿ ಗ್ರೂಪ್ ಆರ್ ಕಂಪನಿ ಆರ್ ಕ್ಲಬ್ಡ್.
ಸೊ ಬಾಡಿ ಆಫ್ ದಿ ಅಸೋಸಿಯೇಷನ್ ಆಸ್ ಲೈಕ್ ಕನ್ಸಿಸ್ಟ್ ಆಫ್ ಎ ಫರ್ಮಲ್ಲಿ ಫಾರ್ಮಲ್ ಫರ್ಮ್ನ ನಾವು ಕನ್ಸಿಡರ್ ಮಾಡ್ತೀವಿ. ವೆಂಚರ್ ಕ್ಯಾಪಿಟಲಲ್ಲಿ ಫಾರ್ಮಲ್ ಫರ್ಮ್ ಆಗಿ ಮಾಡುತ್ತೀವಿ. ನೆಕ್ಸ್ಟ್ ಪಬ್ಲಿಕ್ ಬಂತಂದರೆ ಥರ್ಡ್ ಒನ್ನಲ್ಲಿ ಪಬ್ಲಿಕ್ ಅಂದರೆ ಸೊ ವಿ ಆರ್ ಈಕ್ವಿಟಿ ಮಾರ್ಕೆಟ್ಸ್. ಸೊ ಪಬ್ಲಿಕ್ಕಿಗೆ ನಾವು ಶೇರ್ ಮಾರ್ಕೆಟ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ತೀವೋ, ಸ್ಟಾಕ್ ಮಾರ್ಕೆಟ್ಸ್ನ ಹೆಂಗೆ ಪ್ರಿಪೇರ್ ಮಾಡ್ತೀವೋ ಅದೇ ಟೈಪಲ್ಲಿ ನಾವು ಪಬ್ಲಿಕ್ಗೆ ಥರ್ಡ್ ಟೈಪ್ ಅಂತ ಅಂದಾಗ ನಾವು ಪಬ್ಲಿಕಲ್ಲಿ ಪ್ರಿಪೇರ್ ಮಾಡ್ತೀವಿ. ಈಕ್ವಿಟಿ ಮಾರ್ಕೆಟ್ ಕನ್ಸಿಸ್ಟ್ ಆಫ್ ಎ ಪಬ್ಲಿಕ್ ಓನ್ಡ್ ಸ್ಟಾಕ್ಸ್ ಇನ್ ಕಂಪನೀಸ್. ಸೊ ಸಪ್ರೇಟಾಗಿ ಪಬ್ಲಿಕ್ ಓನ್ ಆಗಿ ಮಾಡಿರೋಂಥ ಸ್ಟಾಕ್ ಇನ್ ಕಂಪ್ನೀಸು ಎಕ್ಸಾಂಪಲ್ಸು. ಪಬ್ಲಿಕ್ ಓನ್ ಅಂದರೆ ಗೌರ್ಮೆಂಟ್ ಸೆಕ್ಟರ್ಸ್ ಆಗಲಿ, ಆಮೇಲೆ ಬ್ಯಾಂಕ್ಸ್ ಆಗಲಿ, ಗೌರ್ಮೆಂಟ್ ಬ್ಯಾಂಕ್ಸು ಅವೆಲ್ಲವು. ನೆಕ್ಸ್ಟ್ ಏನಿದೆ, ಡೆಮೋಗ್ರಫಿಕ್ ಪ್ಯಾಟರ್ನ್ ಆ್ಯಂಡ್ ರಿಲೇಷನ್ಶಿಪ್. ಏನೇನು ಡೆಮೋಗ್ರಫಿಕ್ ಪ್ಯಾಟರ್ನ್ ಇದು ಮಾಡ್ತಿದೆ ಆ್ಯಂಡ್ ಇದರಲ್ಲಿ ಇರುವಂಥ ರಿಲೇಷನ್ಶಿಪ್ ಏನಾಗಿದ್ದಾವೆ, ಯಾವ್ಯಾವಿದ್ದಾವೆ ಅಂತಂದರೆ ವೆಲ್ ಎಜುಕೇಟೆಡ್ ವಿತ್ ಮೇನ್ ಹ್ಯಾವಿಂಗ್ ಗ್ರಾಜ್ಯುಯೇಟ್ ಡಿಗ್ರೀಸ್. ಸೊ ಇದರಲ್ಲಿ ಡೆಮೋಗ್ರಫಿಕ್ ಏನಂದರೆ ಕಂಪಲ್ಸರಿ ವೆಂಚರ್ ಕ್ಯಾಪಿಟಲ್ಲು, ಅದರ್ವೈಸ್ ವೆಂಚರ್ ಪ್ಲಾನಿಂಗಲ್ಲಿ ಬರೋಂಥದ್ದು ವೆಲ್ ಎಜುಕೇಟೆಡ್ ಪ್ರೀ ಪ್ಲ್ಯಾಂಡ್ ಪರ್ಸನ್ಸ್ನ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ವೆಲ್ ಎಜುಕೇಟೆಡ್ ಆಗಿರ್ತಾರೆ ವಿತ್ ಮೆನಿ ಹ್ಯಾವಿಂಗ್ ಗ್ರಾಜ್ಯುಯೇಟ್ ಆ್ಯಂಡ್ ಡಿಗ್ರೀಸ್ ಮಾಡಿರ್ತಾರೆ. ಅವ್ರಿಗೆ ನಾಲೆಡ್ಜ್ ಜಾಸ್ತಿ ಇರುತ್ತೆ. ಇದರಲ್ಲಿ ಸ್ಪೆಸಿಫಿಕ್ ಆಗಿ ರಿಸೋರ್ಸ್ ಪರ್ಸನ್ಸ್ನ ಆ್ಯಕ್ಟಿವ್ ಮಾಡ್ತಿದ್ದಾರೆ. ನೆಕ್ಸ್ಟು ವೆಲ್ ಫೈನಾನ್ಸ್ ಫರ್ಮ್ಸ್ ಎನಿವೇರ್ ಅಂದರೆ ಆರ್ಥಿಕತೆಯನ್ನು ಚೆನ್ನಾಗಿರಬೇಕು. ವೆಲ್ ಫೈನಾನ್ಸಿಂಗ್ ಫರ್ಮ್ ಎನಿವೇರ್ ಪರ್ಟಿಕ್ಯುಲರ್ಲಿ ಇನ್ ದ ಯುನೈಟೆಡ್ ಸ್ಟೇಟ್ಸ್. ಸೊ ಪರ್ಟಿಕ್ಯುಲರ್ಲಿ ಅಂದರೆ ಯುನೈಟೆಡ್ ಸ್ಟೇಟ್ಸಲ್ಲಿ USA ಅಂಥವನ್ನೆಲ್ಲವನ್ನ ಸ್ಟಡಿ. ಇದರಲ್ಲಿ ಜಾಸ್ತಿ ಯುನೈಟೆಡ್ ಸ್ಟೇಟ್ಸ್ ಅಂಥವನ್ನೆಲ್ಲ ಅಂದರೆ ಇದು ಏನಂತೀವಿ ನಾವು ಫಾಸ್ಟಾಗಿ ಪ್ಲ್ಯಾನೆಡ್ ಮಾಡೋಂಥ ಆಗಿರೋದು. ನೆಕ್ಸ್ಟ್ ಒಂದು ಮೋಸ್ಟ್ ಫರ್ಮ್ಸ್ ಫೈನಾನ್ಷಿಯಲ್ ವಿತಿನ್ 1 day ಟ್ರಾವೆಲ್. ಇದರಲ್ಲಿ ಮೋಸ್ಟ್ ಫರ್ಮ್ಸು ಫೈನಾನ್ಷಿಯಲ್ ಹೆಂಗಿರುತ್ತೆ ಅಂದರೆ ವಿತಿನ್ 1 day ಟ್ರಾವೆಲ್ಸಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ. ಇದು ನ್ಯೂ ವೆಂಚರ್ ಪ್ಲಾನಿಂಗ್ ಮೋಸ್ಟ್ 1 day ವಿತಿನ್ ಟ್ರಾವೆಲ್ ಪ್ಲೇಲಿಂಗ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ದ ಮೆಜಾರಿಟಿ ಎಕ್ಸ್ಪೆಕ್ಟ್ ಟು ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಇನ್ ವೆಂಚರ್ ಫೈನಾನ್ಸ್ಡ್. ಇದರಲ್ಲಿ ಜಾಸ್ತಿ ಮೆಜಾರಿಟಿ ಏನು ಮಾಡ್ತಿದ್ದಾರೆ ಅಂದರೆ ಎಕ್ಸ್ಪೆಕ್ಟ್ ಟು ಪ್ಲೇ ಆನ್ ಆ್ಯಕ್ಟಿವ್ ರೋಲ್ ಇನ್ ವೆಂಚರ್ ಫೈನಾನ್ಸ್ಡ್. ಮೆಜಾರಿಟಿ ವೆಂಚರ್ ಫೈನಾನ್ಸ್ಡೇ ಆ್ಯಕ್ಟಿವ್ ರೋಲ್ ಮಾಡ್ತಾರೆ. ಸ್ಲೀಪಿಂಗ್ ಪಾರ್ಟ್ನರಲ್ಲಿ ಮಾಡೋಕ್ಕಾಗಲ್ಲ. ಪ್ರತಿದಿನ ಆ್ಯಕ್ಟಿವ್ ಆಗಿರಬೇಕು. ಆ್ಯಕ್ಟಿವ್ ಆಗಿ ಡೇ ಟು ಡೇ ಚೇಂಜ್ ಆಗಬೇಕು. ಏನೇನಾಗಿದೆ ಅವೆಲ್ಲವೂ ನೋಡಬೇಕಾಗುತ್ತೆ. ನೆಕ್ಸ್ಟು ಮೆನಿ ಬಿಲಾಂಗ್ಸ್ ಟು ಆ್ಯಂಗಲ್ ಕ್ಲಬ್ಸ್ ಅಂತ. ಏಂಜಲ್ ಕ್ಲಬ್ಸಲ್ಲಿ ಆ್ಯಂಗಲ್ ಒಬ್ಬ ಸಪ್ರೇಟ್ ಗ್ರೂಪಲ್ಲಿ ಕ್ಲಬ್ಬಲ್ಲಿ ಅವರು ಪ್ರಿಪೇರ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಏನಿದೆ, ಇನ್ವೆಸ್ಟ್ಮೆಂಟ್ ರೆಕಾರ್ಡ್. ಈ ನ್ಯೂ ವೆಂಚರ್ ಪ್ಲ್ಯಾನಿಂಗಲ್ಲಿ ಏನೇನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಆಲ್ರೆಡಿ ನಾವು ಡಿಸ್ಕಸ್ ಮಾಡ್ದಂಗೆ ನ್ಯೂ ವೆಂಚರ್ ಪ್ಲ್ಯಾನಿಂಗು 10,000 crores ಡಾಲರ್ಸಿಂದ ಸೊ $5 lakh ರೇಂಜು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಅಟ್ಲೀಸ್ಟ್ $10,000 ಇಟ್ಕೊಂಡು $5 lakh ತನಕ ನಾವು ಇನ್ವೆಸ್ಟ್ ಮಾಡ್ಬೋದು ಈ ನ್ಯೂ ವೆಂಚರ್ ಪ್ಲ್ಯಾನಿಂಗಲ್ಲಿ. ಅಟ್ಲೀಸ್ಟ್ ಆನ್ ಆ್ಯಂಡ್ ಎವರೇಜ್ ಅಟ್ಲೀಸ್ಟ್ ಎನಿ ಕಂಡೀಷನ್ ವಿ ಹ್ಯಾವ್ ಇನ್ವೆಸ್ಟೆಡ್ ಇನ್ $50,000 ಕಂಪಲ್ಸರಿ ನಾವು ಇನ್ವೆಸ್ಟ್ ಮಾಡಲೇಬೇಕಾಗುತ್ತೆ. ಸೊ ಇದರಲ್ಲಿ ಮೇನ್ ಏನಪ್ಪ ಅಂದ್ರೆ 1 to 2 ಡೀಲ್ಸ್ ಈಚ್ ಇಯರ್ ಅಂದರೆ ಅಟ್ಲೀಸ್ಟು 1 ರಿಂದ 2 ಡೀಲ್ ಮಾಡ್ತೀವಿ. ಪ್ರತಿ ಒಂದು ವರ್ಷಕ್ಕೆ 1 ರಿಂದ 2 ಇನ್ವೆಸ್ಟ್ಮೆಂಟ್ ಡೀಲ್ಸ್ನ ಮಾಡ್ತೀವಿ ಅಂತ ಇದರಲ್ಲಿ ಅಬ್ಜೆಕ್ಟಿವ್ಸ್ ಹೇಳುತ್ತೆ. ನೆಕ್ಸ್ಟ್ ಇದರದ್ದು ಸ್ಟೇಜಸ್ ಏನಿದಾವೆ ನೋಡಿ. ನಾವು ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ನಾವು ಸ್ಟೇಜಸ್ನ ಪ್ರಿಪೇರ್ ಮಾಡಬೇಕು. ಇವಾಗ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಆ ಟೈಪಲ್ಲಿ. ಇಲ್ಲಿ ಸ್ಟೇಜಸ್ ಆಫ್ ಬಿಸ್ನೆಸ್ ಡೆವಲಪ್ಮೆಂಟ್ ಫೈಂಡಿಂಗ್ಸ್ ಏನಿದೆ. ಸೊ ಫಸ್ಟ್ ಇಸ್ ಎ ಎಂಟ್ರಿ ಸ್ಟೇಜ್. ಎಂಟ್ರಿ ಅಂದರೆ ಎಕ್ಸಾಂಪಲ್ ಎಂಟ್ರಿ ಸ್ಟೇಜ್ ಇಸ್ ಎ ಫೈನಾನ್ಸಿಂಗ್. ಸೊ ಫಸ್ಟ್ ಸ್ಟಾರ್ಟಪ್ ಬಿಸ್ನೆಸ್ ಹೆಂಗೆ ಮಾಡ್ತೀವಿ ಅಂತ ಅನ್ನೋದ್ಲೆ ಅದು ಎಂಟ್ರಿ ಸ್ಟೇಜ್ ಆಗುತ್ತೆ. ಎಂಟ್ರಿ ಸ್ಟೇಜ್ ಏನಂದ್ರೆ ಸ್ಟಾರ್ಟಪ್ ಬಿಸ್ನೆಸ್ ಅದ್ರ ಸ್ಪೀಡ್ ಕ್ಯಾಪಿಟಲ್ ಅಂದ್ರೆ ಸೀಡ್ ಕ್ಯಾಪಿಟಲ್ ಆಗಿ ನೋಡೋದು. ಸೀಡ್ ಕ್ಯಾಪಿಟಲ್ ಅಂದರೆ ರಿಲೇಟಿವ್ಲಿ ಸ್ಮಾಲ್ ಅಮೌಂಟ್ಸ್ ಟು ಪ್ರೂವ್ ಕಾನ್ಸೆಪ್ಟ್ ಆ್ಯಂಡ್ ಫೀಸಿಬಿಲಿಟಿ ಸ್ಟಡೀಸ್. ಸೊ ಸೀಡ್ ಕ್ಯಾಪಿಟಲ್ ಅಂದರೆ ಆಲ್ಮೋಸ್ಟ್ ರಿಲೇಟಿವ್ಲಿ ಸ್ಮಾಲ್ ಅಮೌಂಟ್ಸ್ ಟು ಪ್ರೂವ್ ಕನ್ಸಿಸ್ಟ್ ಆ್ಯಂಡ್ ಫಿಸಿಬಿಲಿಟಿ ಸ್ಟಡೀಸ್ ಕೊಡುವಂಥದ್ದು. ನೆಕ್ಸ್ಟು ಸ್ಟಾರ್ಟಪ್ ಮಾಡೋದು. ಸೆಕೆಂಡ್ ಒನ್ ಹತ್ತಲೇ ಬರೋದನ್ನ ಸ್ಟಾರ್ಟಪ್ ಬಿಸ್ನೆಸ್ ಅಂತೀವಿ. ಸ್ಟಾರ್ಟಪ್ ಹೆಂಗೆ ಮಾಡಬೇಕು ಸ್ಟಾರ್ಟಪ್ ಬಿಸ್ನೆಸ್ಸು. ಸೊ ಮಾರ್ಕೆಟಿಂಗ್ ಫೈಂಡಿಂಗ್ಸ್ನ ಪ್ರಿಪೇರ್ ಮಾಡೋಂಥದ್ದು ಸ್ಟಾರ್ಟಪ್. ಸೊ ಪ್ರಾಡಕ್ಟ್ ಡೆವಲಪ್ಮೆಂಟ್ ಮಾಡೋಂಥದ್ದು ಆ್ಯಂಡ್ ಇನ್ಷಿಯಲ್ ಬಟ್ ವಿತ್ ಕಮರ್ಷಿಯಲ್ ಸೇಲ್ಸ್ ಎಟ್ ಆ್ಯಕ್ಚುಲಿ ಗೆಟ್ ಕಮರ್ಷಿಯಲ್ ಆಪರೇಷನ್ಸ್. ಸೊ ಸ್ಟಾರ್ಟಪ್ ಬಿಸ್ನೆಸ್ಸಲ್ಲಿ ಬರೋಂಥದ್ದು ಸೆಕೆಂಡ್ ಸ್ಟೇಜಲ್ಲಿ ಅಂದರೆ ಇದು ಎಂಟ್ರಿ ಸ್ಟೇಜಸಲ್ಲಿ ಸ್ಟಾರ್ಟಪ್ ಮಾಡೋದು, ಪ್ರೊಡಕ್ಟಿವ್ ಆಗಿ ಡೆವಲಪ್ ಮಾಡೋಂಥದ್ದು, ಪ್ರಾಡಕ್ಟ್ನ ಡೆವಲಪ್ ಮಾಡೋದು, ಇನ್ಷಿಯಲ್ ಸ್ಟೇಜ್ನ ಜಾಸ್ತಿ ಮಾಡೋದು, ಸೇಲ್ಸ್ನ ಇನ್ಕ್ರೀಸ್ ಮಾಡೋದು, ಆ್ಯಕ್ಚುಯಲ್ ಗೆಟ್ ಎ ಕಮರ್ಷಿಯಲ್ ಆಪರೇಷನ್ಸ್ ಅಂತ ಕಮರ್ಷಿಯಲ್ ಆಪರೇಷನ್ಸ್ನ ಪ್ರಿಪೇರ್ ಮಾಡೋದು. ಸೊ ಸೆಕೆಂಡ್ ಏನತ್ಲೆ ಬರತ್ಲೆ ಎಕ್ಸ್ಪೆನ್ಷನ್ ಆರ್ ಡೆವಲಪ್ಮೆಂಟ್ ಫೈಂಡಿಂಗ್ಸ್. ಎಕ್ಸ್ಪೆನ್ಷನ್ ಆರ್ ಡೆವಲಪ್ಮೆಂಟ್ ಫೈಂಡಿಂಗ್ಸ್. ಎಕ್ಸ್ಪೆನ್ಷನ್ ಆರ್ ಡೆವಲಪ್ಮೆಂಟ್ ಅಂದರೆ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ ಬರುತ್ತದ್ದು. ಆ ಎಕ್ಸ್ಪೆನ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಫೈಂಡಿಂಗ್ಸಲ್ಲಿ ಸೆಕೆಂಡ್ ಸ್ಟೇಜ್ ಏನು ಬರುತ್ತೆ. ಸೆಕೆಂಡ್ ಸ್ಟೇಜಲ್ಲಿ ಏನಿದೆ ಅಂದರೆ
ವರ್ಕಿಂಗ್ ಕ್ಯಾಪಿಟಲ್ ಫಾರ್ ಇನಿಷಿಯಲ್ ಗ್ರೋತ್ but initial growth pace but no clear profitability or cash flow yet. ಅಂದರೆ ವರ್ಕಿಂಗ್ಗೆ ಸೆಕೆಂಡ್ ಸ್ಟೇಜಲ್ಲಿ ನೋ ಕ್ಲಿಯರ್ ಪ್ರಾಫಿಟಬಿಲಿಟಿ ಬರಲ್ಲ, ಬಟ್ ಕ್ಯಾಶ್ ಫ್ಲೋ ಆಗ್ತಾ ಇರುತ್ತೆ. ಒಂದು ಅಮೌಂಟು ಈಸ್ ಎ ಫಂಕ್ಷನಿಂಗ್ ಅಮೌಂಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಬಂದಿಲ್ಲ ಅಂದ್ರೂ ಚಿಂತಿಲ್ಲ, ಒಂದು ಬಿಸ್ನೆಸ್ಸು ಆನ್ ಗೋಯಿಂಗ್ ಹೋಗ್ತಾ ಇರುತ್ತಲ್ಲ, ಅದನ್ನು ನಾವು ಸೆಕೆಂಡ್ ಸ್ಟೇಜ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇದೆ ಥರ್ಡ್ ಸ್ಟೇಜ್ ಏನು ಹೇಳುತ್ತೆ ಅಂದರೆ, ಸೊ ಥರ್ಡ್ ಸ್ಟೇಜ್ ಇದೆ ಮೇಜರ್ ಎಕ್ಸ್ಪೆನ್ಷನ್ ಫಾರ್ ಕಂಪನಿ ವಿತ್ ಸೇಲ್ಸ್ ಗ್ರೋತ್. ಅಂದರೆ ಥರ್ಡ್ ಸ್ಟೇಜಲ್ಲಿ ಮೇಜರ್ ಎಕ್ಸ್ಪೆನ್ಷನ್, ಮೇಜರ್ ಇಂಪಾರ್ಟೆನ್ಸ್ ಏನು ಕೊಡುತ್ತೆ ಅಂದ್ರೆಗೆ ಸೇಲ್ಸ್ನ ಕಂಪನಿ ಗ್ರೋತ್ ಮಾಡೋಕ್ಕೆ ಪ್ರಿಫರೆನ್ಸ್ ಕೊಡ್ತದೆ. ಕಂಪನಿ ಈಸ್ ಎ ಬ್ರೇಕ್ ಪಾಸಿಟಿವ್ ಪ್ರಾಫಿಟ್ ಲೆವೆಲ್ಸ್ ಬಟ್ ಈಸ್ ಸ್ಟಿಲ್ ಪ್ರೈವೇಟ್. ಅಂದರೆ ಇದು ಕಂಪನಿ ಪ್ರಾಫಿಟ್ ಲೆವೆಲ್ನ ಇನ್ಕ್ರೀಸ್ ಮಾಡ್ತಾ ಇರುತ್ತೆ, ಹಂಗೆ ಪ್ರೈವೇಟ್ ಆಗಿರುತ್ತೆ. ಲಾಸ್ಟ್ ಫೈನಲ್ ಸ್ಟೇಜ್ ಏನಿದೆ ಅಂದರೆ ಫೋರ್ತ್ ಸ್ಟೇಜ್. ಸೊ ವಾಟ್ ಈಸ್ ಟೆಲಿಂಗ್ ಅಬೌಟ್ ದಟ್ ಫೋರ್ತ್ ಸ್ಟೇಜ್? ಸೊ ಬ್ರಿಡ್ಜ್ ಫೈನಾನ್ಸಿಂಗ್ ಟು ಪ್ರಿಪೇರ್ ಕಂಪನಿ ಪಬ್ಲಿಕ್ ಆಫರಿಂಗ್. ಸೊ ಬ್ರಿಡ್ಜ್ ಫೈನಾನ್ಸಿಂಗ್ ಫೋರ್ತ್ ಸ್ಟೇಜಲ್ಲಿ ಪ್ರಿಪೇರ್ ಕಂಪನಿ ಪಬ್ಲಿಕ್ ಆಫರಿಂಗ್ ಸಪ್ರೇಟಾಗಿ ಬ್ರಾಡಾಗಿ ಬೆಳೆದು ಸಪ್ರೇಟ್ ಆದಂಥ ಒಂದೊಂದು ಹೊಸ ಕಂಪನಿಗಳು ಪ್ರಾಡಕ್ಟ್ಗಳನ್ನ ಪ್ರಿಪೇರ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ನೆಕ್ಸ್ಟು ಇದರಲ್ಲಿ ಫೈನಾನ್ಸಿಂಗ್ ದ ಬಿಸ್ನೆಸ್ ಏನಲ್ಲಿ ಬರುತ್ತೆ. ಫೈನಾನ್ಸಿಂಗ್ ದ ಬಿಸ್ನೆಸ್ ಅಂದರೆ ಏನು ಮಾಡಬೇಕು, ಇದರಲ್ಲಿ ವಾಟ್ ಈಸ್ ಕ್ರೈಟೇರಿಯಾ, ಇದರ ಇಂಪಾರ್ಟೆನ್ಸ್ ಏನೇನಿದೆ. ಸೊ ವಾಟ್ ಈಸ್ ಕ್ರೈಟೇರಿಯಾ ಫೈನಾನ್ಸಿಂಗ್ ಕಂಪನಿ ಪ್ಲಾನಿಂಗಲ್ಲಿ, ಅದರ್ವೈಸ್ ನೀವು ವೆಂಚರ್ ಪ್ಲಾನಿಂಗಲ್ಲಿ ಏನೇನು ಫೈನಾನ್ಸಿಂಗ್ ಯೂಸ್ ಮಾಡ್ತೀವಿ ಅಂದರೆ ನೋಡಿ, ಈ ಫಸ್ಟ್ ಒನ್ ಇಸ್ ಎ ಕ್ರೈಟೇರಿಯಾ ಫಾರ್ ಇವ್ಯಾಲ್ಯುವೇಟಿಂಗ್ ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್. ಇದರಲ್ಲಿ ಇರೋಂಥದ್ದೇ ಕ್ರೈಟೇರಿಯಾ ಇರೋದೇ ಇವ್ಯಾಲ್ಯುವೇಟಿಂಗ್ ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್. ಸೊ ಇದರಲ್ಲಿ ಒಂದಿಲ್ಲ ಅಂದರೆ ಇನ್ನೂ ಒಂದನ್ನು ವ್ಯಾಲ್ಯುವೇಟ್ ಮಾಡ್ತಾ ಇರೋದು ಫೈನಾನ್ಸಿಂಗ್ ಅಲ್ಟರ್ನೇಟಿವ್ಸ್ನ. ಬೇರೆದು ಇದಿಲ್ಲ ಅಂದರೆ ವಾಟ್ ಈಸ್ ನೆಕ್ಸ್ಟ್ ನೆಕ್ಸ್ಟ್ ಏನಿದೆ, ಅಮೌಂಟ್ ಆ್ಯಂಡ್ ಟೈಮಿಂಗ್ ಆಫ್ ಫಂಡ್ಸ್ ರಿಕ್ವೈರ್ಡ್. ಸೊ ಅಮೌಂಟ್ ಆ್ಯಂಡ್ ಟೈಮಿಂಗ್ನ ಪ್ರಿಫರೆನ್ಸ್ ಕೊಡುತ್ತೆ. ಫಂಡ್ಸ್ ರಿಕ್ವೈರ್ಡ್ಗೆ ವೆರಿ 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 ಇಂಪಾರ್ಟೆಂಟು ಫಂಡ್ಸ್ ರಿಕ್ವೈರ್ಡ್ ಬರುತ್ತದೆ. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ನಾವು ಒಂದು ಪ್ರೊಜೆಕ್ಟೆಡ್ ಕಂಪನಿ ಸೇಲ್ಸ್ ಆ್ಯಂಡ್ ಗ್ರೋತ್. ಸೊ ಮೇನ್ ಪ್ಲ್ಯಾನಿಂಗ್ ಮಾಡಬೇಕು, ಏನು ಪ್ರಾಜೆಕ್ಟ್ ಆಗಿದೆ, ನಾವು ಕಂಪನಿ ಸೇಲ್ಸು ಆ್ಯಂಡ್ ಗ್ರೋತನ್ನು ಮಾಡಬೇಕಂದ್ರೆ ಏನೇನು ಪ್ಲ್ಯಾನಿಂಗ್ ಮಾಡಬೇಕು, ಏನೇನು ಪ್ರೊಜೆಕ್ಟ್ ಮಾಡಬೇಕು ಅಂತದ್ದು ಇದು ಒಂದು ಪ್ಲ್ಯಾನಿಂಗ್. ನೆಕ್ಸ್ಟು ಗೋಯಿಂಗ್ ಪಬ್ಲಿಕ್. ಸೊ ಪಬ್ಲಿಕ್ಕಿಗೆ ನಾವು ಹೆಂಗೆ ಹೋಗಬೇಕು, ನಾವು ಪಬ್ಲಿಕ್ಕಿಗೆ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಪಬ್ಲಿಕಲ್ಲಿ ಹೆಂಗೆ ಅಪ್ರೋಚ್ ಮಾಡಬೇಕು ಒಂದು ಪ್ರಾಡಕ್ಟ್ನ, ಪಬ್ಲಿಕ್ಕಿಗೆ ಹೆಂಗೆ ನಾವು ಪ್ಲ್ಯಾನ್ ಹೇಳ್ಬೇಕು ಅಂತದ್ದು. ಸೊ ಇದು ಈಸ್ ಎ ಸೆಲ್ಲಿಂಗ್ ಸಮ್ ಪಾರ್ಟ್ ಆಫ್ ಕಂಪನಿ ಬೈ ರಿಜಿಸ್ಟರಿಂಗ್ ವಿತ್ ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್. ಸೊ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್ ಅಂತ. ಸೊ ಸ್ಟಾಕ್ ಮಾರ್ಕೆಟ್ ಹೆಂಗೆ ಬರುತ್ತೆ ಅಂದರೆ, ಸೊ ಅದರಲ್ಲಿ ಸೆಕ್ಯೂರಿಟಿ ಬೋರ್ಡ್ ಆಫ್ ಎಕ್ಸ್ಚೇಂಜ್ ಕಮಿಟಿ ಎಲ್ಲ ಅದರಲ್ಲಿ ಅದು ಬಂದಂಗೆ. ಸೊ ಸ್ಟಾಕಲ್ಲಿ ನೆಕ್ಸ್ಟು ಪ್ರೊವೈಡ್ಸ್ ದ ಕಂಪನಿ ಪ್ರೊವೈಡ್ಸ್ ಏನು ಮಾಡುತ್ತೆ ಕಂಪನಿಗೆ ಏನಂದರೆ ಫೈನಾನ್ಷಿಯಲ್ ರಿಸೋರ್ಸ್. ಸೊ ಫೈನಾನ್ಸು ಎಲ್ಲೆಲ್ಲಿ ಬರುತ್ತೆ ಅದನ್ನು ರಿಸೋರ್ಸ್ನ ಕಲೆಕ್ಟ್ ಮಾಡುತ್ತೆ. ನೆಕ್ಸ್ಟು ಅಲ್ಟರ್ನೇಟಿವ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ಸ್ ವೆಹಿಕಲ್, ಅದಾಗತ್ತಲೇ ಅಲ್ಟರ್ನೇಟ್ ಬೇರೆ ಅಂದರೆ ಸಪ್ರೇಟ್ ರಿಲೇಟಿವ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಇನ್ ವೆಹಿಕಲ್. ಸೊ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ಇನ್ ವೆಹಿಕಲ್ ಅಂದರೆ ಅದ್ರ ಬಗ್ಲಿಗೆ ಸಪ್ರೇಟಾಗಿ ರಿಲೇಟಿವ್ ಅದಕ್ಕೆ ಸಂಬಂಧ ಆಗಿರೋಂಥದ್ದು ರಿಲೇಟಿವ್ ಲಿಕ್ವಿಡ್ ಇನ್ವೆಸ್ಟ್ಮೆಂಟ್ ವೆಹಿಕಲ್ಸ್ನ ಪ್ರಿಪೇರ್ ಮಾಡೋದು. ನೆಕ್ಸ್ಟು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಸೊ ಏನು ಆಫರಿಂಗ್ ಕೊಡಬೇಕು, ಇನಿಷಿಯಲ್ ಸ್ಟಾರ್ಟಿಂಗಲ್ಲಿ ಏನು ಕೊಡಬೇಕು ಅಂದರೆ ಫಸ್ಟ್ ಪಬ್ಲಿಕ್ ರಿಜಿಸ್ಟ್ರೇಷನ್ ಆ್ಯಂಡ್ ಸೇಲ್ ಆಫ್ ಕಂಪನಿ ಸ್ಟಾಕ್ಸ್ನ ಪಬ್ಲಿಕ್ ರಿಜಿಸ್ಟ್ರೇಷನ್ ಮಾಡಬೇಕು. ನೆಕ್ಸ್ಟು ಸೇಲ್ ಆಫ್ ಕಂಪನಿ ಸ್ಟಾಕ್ನ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟು ವೆಂಚರ್ ಕ್ಯಾಪಿಟಲ್ ಮಾರ್ಕೆಟ್ಸ್. ಸೊ ವೆಂಚರ್ ಕ್ಯಾಪಿಟಲ್ ಮಾರ್ಕೆಟ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ವೆಂಚರ್ ಕ್ಯಾಪಿಟಲ್ ಮಾರ್ಕೆಟ್ ಈಸ್ ಎ ವೆರಿ ಎಸೆನ್ಷಿಯಲ್ ಇನ್ ದ ನ್ಯೂ ವೆಂಚರ್ ಪ್ಲಾನಿಂಗ್ ಮಾರ್ಕೆಟ್ ಮಾಡಬೇಕಂದ್ರೆ. ಸೊ ವೆಂಚರ್ ಕ್ಯಾಪಿಟಲ್ ಫರ್ಮ್ ಏನೇನು ಇರಬೇಕಂದ್ರೆಗಿನ ಫಸ್ಟ್ ಇನ್ವೆಸ್ಟ್ ಮಾಡಬೇಕು. ಅದರಲ್ಲಿ ಒಂದು ಲಾಂಗ್ ಟರ್ಮಲ್ಲಿ ಏನು ಮಾಡಬೇಕಂದ್ರೆ ಟರ್ಮ್ ಕ್ಯಾಪಿಟಲ್ ಅಪ್ರಿಷಿಯೇಷನ್ ವೈಡ್ ಡೆಟ್ ಆ್ಯಂಡ್ ಈಕ್ವಿಟಿ. ಸೊ ಲಾಂಗ್ ಟರ್ಮಲ್ಲಿ ಅಪ್ರಿಷಿಯೇಷನ್ ವೈಡ್ ಡೆಟ್ ಆ್ಯಂಡ್ ಈಕ್ವಿಟಿ ಮಾಡಬೇಕು. ನೆಕ್ಸ್ಟ್ ಅರ್ಲಿ ಸ್ಟೇಜ್ ಏನು ಹೇಳುತ್ತೆ ಅಂದರೆ ಎಕ್ಸ್ಪೆನ್ಷನ್ ಲಿವರೇಜ್ ಬಟ್ ಔಟ್ ಅಂತ. ನೆಕ್ಸ್ಟು ಡಿಸಿಷನ್ ಕ್ರೈಟೇರಿಯಾ. ವಾಟ್ ಈಸ್ ಡಿಸಿಷನ್, ಫೈನಲಿ ನಾವು ಏನು ಡಿಸಿಷನ್ ತಗೋಬೇಕು ಕ್ರೈಟೇರಿಯಾ ಅನ್ನೋದ್ರಲ್ಲಿ ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮ್. ಸೊ ಒಂದು ಪ್ಲ್ಯಾನಿಂಗ್ ಇರಬೇಕಂದ್ರೆ ಯಾವುದೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮ್ ಇರಬೇಕು. ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಒಂದು ಟೀಮ್ ಇದ್ದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ನಾವು ಸ್ಟ್ರಾಂಗ್ ಮ್ಯಾನೇಜ್ಮೆಂಟ್ ಟೀಮೇ ಇಲ್ಲ ಅಂದರೆ, ನಮಗೆ ಪ್ಲ್ಯಾನಿಂಗೇ ಇಲ್ಲ ಅಂದರೆ ನಾವು ಕಂಪ್ನಿನ ಸಕ್ಸಸ್ ಮಾಡೋಕ್ಕೆ ಆಗಲ್ಲ.
ನೆಕ್ಸ್ಟ್ ಏನಿದೆ ಯೂನಿಕ್ ಪ್ರಾಡಕ್ಟ್, ಅಂದರೆ ಯೂನಿಕ್ ಪ್ರಾಡಕ್ಟ್ ಅಂದರೆ ಯೂನಿಕ್ ಆಗಿರಬೇಕು ಪ್ರಾಡಕ್ಟು, ಹೊಸವಾಗಿರಬೇಕು, ಫ್ರೆಶ್ ಆಗಿ ಬಂದಿರಬೇಕು. ಓಲ್ಡ್ ಮಾಡಲ್ನೇ ಸಿಸ್ಟಮ್ನೇ ಯೂಸ್ ಮಾಡ್ತಾ ಇದ್ದರೆ ಅವು ಪ್ರಾಡಕ್ಟು ವ್ಯಾಲ್ಯೂ ಆಗಿರಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಮಾರ್ಕೆಟಲ್ಲಿ ಇಲ್ಲ, ಇದ್ರ ಡಿಪೆಂಡಿಂಗ್ ಅಪಾನ್ ಭಾಳ ಬಂದಿರ್ತಾವೆ ಪ್ರಾಡಕ್ಟ್ನ. ಓಲ್ಡ್ ಪ್ರಾಡಕ್ಟ್ನ ಮಾಡಿದ್ರಿಗಿನ ನಾವು ಸಕ್ಸಸ್ ಆಗಲ್ಲ. ಅದಕ್ಕೋಸ್ಕರ ಯೂನಿಕ್ ಆಗಿರಬೇಕು ಪ್ರಾಡಕ್ಟು. ಆರ್ ಮಾರ್ಕೆಟ್ ಆಪರ್ಚುನಿಟಿ, ಸೊ ಡಿಪೆಂಡಿಂಗ್ ಅಪಾನ್ ಮಾರ್ಕೆಟಲ್ಲಿ ಆ ಮಾರ್ಕೆಟ್ಗೆ ಸೂಟಬಲ್ ಆಗಿರಬೇಕು. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಂಬರ್ತಂತಂದು ಬೇರೆ ಪ್ರಾಡಕ್ಟ್ 500 ರೂಪಾಯಿ ಇದ್ದಿದ್ರೆ ನಾವು ಪ್ರಾಡಕ್ಟು 10,000 ರೂಪಾಯಿ 5,000 ರೂಪಾಯಿ ಮಾಡಿದ್ರೆ ಅದು ಪ್ರೊಡಕ್ಟಿವಿಟಿ ಆಗಲ್ಲ. ನೆಕ್ಸ್ಟ್ ಸಿಗ್ನಿಫಿಕೆಂಟ್ ಕ್ಯಾಪಿಟಲ್ ಅಪ್ರಾಪ್ರಿಯೇಷನ್, ಸಿಗ್ನಿಫಿಕೆಂಟ್ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತ, ಅಪ್ರಿಷಿಯೇಷನ್ ಮಾಡಬೇಕು. ಸಿಗ್ನಿಫಿಕೆಂಟ್ ಕ್ಯಾಪಿಟಲ್ನ ಅಪ್ರಿಷಿಯೇಷನ್ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ಪ್ರೋಸೆಸ್ ಏನಿದೆ ನೋಡಿ, ಪ್ರೋಸೆಸ್ ಏನಿದೆ ಅಂದರೆ ಮಾರ್ಕೆಟ್ ಸ್ಕ್ರೀನಿಂಗ್. ಸೊ ಪ್ರತಿಯೊಂದನ್ನು ಮಾರ್ಕೆಟ್ ಸ್ಕ್ರೀನಿಂಗ್ ಮಾಡಬೇಕು. ಪ್ರತಿಯೊಂದು ಮಾರ್ಕೆಟ್ ಸ್ಕ್ರೀನಿಂಗ್ ಓಕೆ. ಪ್ರೋಸೆಸ್ ಮಾರ್ಕೆಟ್ ಸ್ಕ್ರೀನಿಂಗ್, ಪ್ರಿನ್ಸಿಪಲ್ ಟರ್ಮ್ಸ್, ಡ್ಯೂ ಡಿಲಿಗೆನ್ಸ್, ಫಂಡ್ಸ್, ಡೀಲ್ಸ್. ಈ ಮಾರ್ಕೆಟ್ ಸ್ಕ್ರೀನಿಂಗಲ್ಲಿ ಮಾರ್ಕೆಟ್ ಸ್ಕ್ರೀನಿಂಗ್, ಪ್ರಿನ್ಸಿಪಲ್ ಟರ್ಮ್ಸ್, ಡ್ಯೂ ಡಿಲಿಜೆನ್ಸ್, ಫಂಡ್ಸ್, ಡೀಲ್ ಇವೆಲ್ಲವನ್ನು ನೀಡಬೇಕು. ನೆಕ್ಸ್ಟು ಇದರಲ್ಲಿ ವೆಂಚರಲ್ಲಿ ಪ್ರಿಫರೆನ್ಸ್ಗೆ ಏನು ಕೊಡಬೇಕು ನಾವು? ಪ್ರಿಫರೆನ್ಸ್ ಏನಿದೆ ವೆಂಚರ್ ಕ್ಯಾಪಿಟಲ್ಗೆ ಮೋಸ್ಟ್ ಪ್ರಿಫರೆನ್ಸಸ್ ಏನಿದೆ ಅಂದರೆ ದ ಮೋಸ್ಟ್ ಫೈನಾನ್ಸಿಂಗ್ ಇನ್ ಸ್ಟಾರ್ಟಪ್ಸ್ ಆರ್ ವೆಂಚರ್ಸ್ ಲೆಸ್ ದೆನ್ 5 years ಓಲ್ಡ್. ಆಲ್ರೆಡಿ ಹೇಳಿದ್ದೀನಿ, ನಾವು 5 ವರ್ಷಕ್ಕಿಂತ ಕಡಿಮೆ ಮಾಡಿರಬಾರ್ದು, ಮೋಸ್ಟು 5 years ಓಲ್ಡನ್ನು ಆಗಿರಬಾರ್ದು. ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದರೆ ಮೋಸ್ಟ್ ಇಂಟ್ರೆಸ್ಟ್ ಇನ್ ಫೈನಾನ್ಸ್ ಇರಬೇಕು. ಇದರಲ್ಲಿ ಫೈನಾನ್ಸ್ಗೆ ಇಂಟ್ರೆಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಏನೇ ಇರಬೇಕಂದ್ರೆ ಇಂಡಸ್ಟ್ರಿಯಲ್ ಆಗಿರ್ಬೋದು, ಕಮರ್ಷಿಯಲ್ ಪ್ರೊಡಕ್ಟಿವಿಟೀಸ್ ಆಗಿರಬೇಕು. ಮ್ಯಾನುಫ್ಯಾಕ್ಚರಿಂಗು ಇಂಡಸ್ಟ್ರಿಯಲ್ ಆ್ಯಂಡ್ ಕಮರ್ಷಿಯಲ್ ಪ್ರೊಡಕ್ಟಿವಿಟೀಸ್ನ ಪ್ರಿಪೇರ್ ಮಾಡೋದು. ನೆಕ್ಸ್ಟ್ ಇದ್ರ ಎನರ್ಜಿ ಏನಂತಂದರೆ ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡ್ಕೋರಿ. ಇದ್ರ ಎನರ್ಜಿನ ನ್ಯಾಚುರಲ್ ರಿಸೋರ್ಸ್ನ ಯೂಸ್ ಮಾಡ್ದಂಗೆಲ್ಲ ನಮಗೆ ಜಾಸ್ತಿ ಆಗಿರುತ್ತೆ. ಸೊ ಆಟೋಮೆಟಿಕಲಿ ಸೊ ಸರ್ವಿಸ್ನ ಇಂಪಾರ್ಟೆಂಟ್, ಸರ್ವಿಸ್ ಕೂಡ ನಾವು ಜಾಸ್ತಿ ಯೂಸ್ ಮಾಡಬೇಕು. ಸರ್ವಿಸ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಆನ್ಲೈನ್ ಡೆಲಿವರಿ ಕೊಡುವಂಥದ್ದಾಗಲಿ, ಆಮೇಲೆ ರಿಪೇರೀಸ್ ಬಂದಾಗ ಸೊ ಆಟೋಮೆಟಿಕಲಿ ನಾವು ಅದಕ್ಕೆ ಕ್ವಿಕ್ ರಿಯಾಕ್ಟ್ ಆಗಿದಾಗ ಮಾತ್ರ ನಾವು ಒಂದು ಪ್ಲ್ಯಾನಿಂಗ್ ಸಕ್ಸಸ್ಫುಲ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಏನಂದರೆ ಸಾಫ್ಟ್ವೇರ್ನೇ ಯೂಸ್ ಮಾಡಬೇಕು. ಸೊ ಟೆಕ್ನಾಲಜಿ ಎಷ್ಟೆಷ್ಟು ಫಾಸ್ಟ್ ಆಗಿದೆ, ಟೆಕ್ನಾಲಜಿ ಎಷ್ಟೆಷ್ಟು ಡೆವಲಪ್ ಆಗಿದೆ ಅಂದಂಗೆ ಅದೇ ಟೈಪ್ನ ನಾವು ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಜಾಸ್ತಿ ಪ್ರಿಪೇರ್ ಮಾಡೋಕ್ಕೆ ಜಾಸ್ತಿ ಕಂಪ್ನೀಸ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಸೊ MCQs ಕ್ವಶನ್ಸು ಆಲ್ರೆಡಿ ಕೊಟ್ಟಿದ್ದಾರೆ. MCQs ಕ್ವಶನ್ಸು ಇನೋವೇಷನ್ ಎಂಟರ್ಪ್ರೆನ್ಯೂರ್ ಫೇಸ್ ಸ್ಪೆಷಲ್ ಇಶ್ಯೂ ಇನ್ ರಿಸೈನಿಂಗ್. ಸೊ ಏನು ಸ್ಪೆಷಲ್ ಇಶ್ಯೂಯಿಂಗ್ ಇನ್ ರಿಸೈನಿಂಗ್ ಅನ್ನತ್ಲೆ ಸೊ ಇದಕ್ಕೆ ಆನ್ಸರು ಆಲ್ರೆಡಿ ಕೆಳಗೆ ಕೊಟ್ಟಿರ್ತಾರೆ. ಇದಕ್ಕೆ ಸ್ಪೆಷಲ್ ಇದು ಏನಪ್ಪ, ಇದಕ್ಕೆ ಆಪ್ಷನ್ಸ್ ಏನಿದೆ ಅಂದರೆ ಡೆವಲಪ್ಮೆಂಟ್ ಕ್ಯಾಪಿಟಲ್ ಮಾಡಬೇಕಾ, ಇಲ್ಲಾಂದ್ರೆ ಸ್ಟ್ರಕ್ಚರಲ್ ಆಗಿರಬೇಕಾ, ಇಲ್ಲಾಂದ್ರೆ ಹ್ಯೂಮನ್ ಕ್ಯಾಪಿಟಲ್ ಆಗಿರಬೇಕಾ, ಇಲ್ಲಾಂದ್ರೆ ಸ್ಪೀಡ್ ಕ್ಯಾಪಿಟಲ್ ಇರಬೇಕಾ ಅಂತ. ಸೊ ಆಟೋಮೆಟಿಕಲಿ ನಮಗೆ ಏನಪ್ಪ ಅಂದರೆ ಇದಕ್ಕೆ ಸೊ ಸ್ಪೀಡ್ ಕ್ಯಾಪಿಟಲ್ ಇರಬೇಕು. ಒಂದು ಸ್ಪೀಡ್ ಕ್ಯಾಪಿಟಲ್ ಇದ್ದಾಗ ಮಾತ್ರ ನಾವು ಡೆವಲಪ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ಸೊ ಪಾಸಿಟಿವ್ ಎಕ್ಸ್ಟರ್ನಲ್ ಟ್ರೆಂಡ್ಸ್ ಆರ್ ಚೇಂಜ್ಡ್ ದಟ್ ಪ್ರೊವೈಡ್ ಯುನಿಕ್ ಅಂಡ್ distinct possibilities for innovating and creating values are called. So second one ge answers already ಇಲ್ಲಿ ಕೊಟ್ಟಿದ್ದಾರೆ. This is a one of the second one is a B, opportunities. So next ಇದರಲ್ಲೇ ಪ್ರಿಪೇರ್ ಮಾಡಿರಿ. ನೆಕ್ಸ್ಟ್ ಥರ್ಡ್ ಒನ್ಗೆ ಏನಿದೆ ನೋಡಿ, ವೈ ಆರ್ ಸ್ಮಾಲ್ ಬಿಸ್ನೆಸ್ ಇಂಪಾರ್ಟೆಂಟ್ ಟು ಎ ಕಂಟ್ರೀಸ್ ಎಕನಾಮಿ. ಯಾಕೆ ಸ್ಮಾಲ್ ಬಿಸ್ನೆಸ್ ಇಂಪಾರ್ಟೆನ್ಸ್ ಕೊಡ್ತಾರೆ ಕಂಟ್ರಿ ಎಕನಾಮಿಲಿ ಅಂದರೆ ಟು ಗಿವ್ ಔಟ್ಲೆಟ್ ಆಫ್ ಎಂಟರ್ಪ್ರಿನರ್ಸ್, ಅವು ಬೇರೆ ಕಡೆಯಿಂದ ಬಂದಂತರ, ಇಲ್ಲಾಂದ್ರೆ ದೇ ಕ್ಯಾನ್ ಪ್ರೊವೈಡ್ಸ್ ಸ್ಪೆಷಲಿಸ್ಟ್ ಸಪೋರ್ಟ್ ಟು ಲಾರ್ಜರ್ ಕಂಪನೀಸ್, ದೇ ಕ್ಯಾನ್ ಬಿ ಆಫ್ ಇನ್ನೋವೇಟರ್ಸ್ ಆಫ್ ನ್ಯೂ ಪ್ರಾಡಕ್ಟ್ಸ್, ಆಲ್ ಆಫ್ ದಿ ಅಬವ್. ಸೊ ಇದರಲ್ಲಿ ಏನಂದರೆ ಆಲ್ ಆಫ್ ದಿ ಅಬವ್, ನಾವು ಕಂಪಲ್ಸರಿ ಆಲ್ ಆಫ್ ದಿ ಅಬವ್ನ ಚಾಯ್ಸ್ ಮಾಡಬೇಕು. ನೆಕ್ಸ್ಟ್ ಒಂದು ನ್ಯೂ ವೆಂಚರ್ ಬಿಸ್ನೆಸ್ ಪ್ಲಾನ್ ಈಸ್ ಇಂಪಾರ್ಟೆಂಟ್. ಯಾಕೆ? ಬಿಕಾಸ್ ಸೊ ಇದರಲ್ಲಿ ಟು ಹೆಲ್ಪ್ ದ ಪರ್ಸ್ಯೂಟ್ಸ್ ಅದರ್ಸ್ ಟು ಕಮಿಟ್ ಫೈಂಡಿಂಗ್ಸ್ ಟು ದ ವೆಂಚರ್, ಅದರ್ವೈಸ್ ಕ್ಯಾನ್ ಹೆಲ್ಪ್ ಡೆಮಾನ್ಸ್ಟ್ರೇಟ್ ದ
viability of their ventures. Next, provides guide for business activities by defining objectives. All of the above. This is also all of the above cases ಬರುತ್ತೆ. So next fifth one, which of the following is a recognized recognized disadvantage of setting up of startup commenced with other rotate of market entry? So this is also, there are high failures rate. This is tough.